ಆಗಿನ ಜನರು ಆಗಿನ ಒಂದು ಜಾತಿ ವ್ಯವಸ್ಥೆ ಒಂದು ಸಮರ್ಥನೆ ಹೇಗೆ ಮಾಡ್ಕೊಳ್ತಾರೆ ಅಂದರೆ ಅದು ಒಂದು ಶ್ರಮದ ವಿಭಾಗ ಆಗಿತ್ತು ಅಂತ, ಶ್ರಮದ ವಿಭಜನೆ ಅಂತ. ಆದರೆ ಅಂಬೇಡ್ಕರ್ ಅವರು ಅದು ಶ್ರಮಿಕರ ವಿಭಜನೆ ಅಂತ ಗುರುತಿಸ್ತಾರೆ. ಇದನ್ನು ನೀವು ಹೇಗೆ ವಿವರಿಸ್ಬೋದು ಅಂತ? ಹರ್ಷಿತಾ, ತುಂಬ ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ. ತಪ್ಪು ಮಾಡೋರು ನಾವು ಎಂದಾದರೂ ತಪ್ಪು ಮಾಡಿದ್ದೀವಿ ಅಂತ ಹೇಳ್ತಾರಾ? ಜಾತಿ ಅನ್ನೋದೇ ಒಂದು ತಪ್ಪು. ನೀವು ಯಾವುದೇ ತಪ್ಪನ್ನು ಮಾಡೋರಿಗೆ ನೀವು ಹೇಗೆ ತಪ್ಪನ್ನು ಮಾಡ್ತಿದ್ದೀರಾ ಅಂದರೆ ಅದಕ್ಕೆ ಅವರು ಅವ್ರದ್ದೇ ಆದ ಸಮರ್ಥನೆಯನ್ನೇ ಕೊಡ್ತಾರೆ. ಅವರು ತಪ್ಪನ್ನು ಒಪ್ಕೊಳ್ಳಲ್ಲ. ಇದೆಯಲ್ಲ, ಜಾತಿ ಪದ್ಧತಿಯನ್ನು ಸಮರ್ಥಿಸ್ಕೊಳ್ಳೋಕೆ ತುಂಬ ಹೇಳ್ತಾರೆ. ಏನಂದರೆ ನಮ್ಮ ವಂಶ ಪಾರಂಪರ್ಯವಾಗಿ ಬಂದಿದೆ, ಅದು ಸ್ವಚ್ಛತೆಗೆ ಸಂಬಂಧಪಟ್ಟಿದೆ, ಮತ್ತು ಮಡಿ ಮೈಲಿಗೆಗೆ ಸಂಬಂಧಪಟ್ಟಿದೆ, ಅದರಿಂದಾಗಿ ನಮ್ಮ ಪರಿಶುದ್ಧ ರಕ್ತ ಉಳಿಯುತ್ತೆ. ಯಾರ್ದು ಭಾರತದಲ್ಲಾಗಲಿ ಇಡೀ ಪ್ರಪಂಚದಲ್ಲಿ ಯಾವುದು ಪರಿಶುದ್ಧ ರಕ್ತ ಅಂತಿಲ್ಲ. ನೀವು ಹೋಗ್ಬಿಟ್ಟು ಔಟ್ ಆಫ್ ಆಫ್ರಿಕಾ ಥಿಯರಿ ಓದಿ, DNA ಥಿಯರಿ ಬಂದಿದೆಯಲ್ಲ, ನೆಟ್ಟಲ್ಲೂ ನೋಡ್ಬೋದು ನೀವು. ಯಾವುದು ಪರಿಶುದ್ಧ ರಕ್ತ ಅಂತಿಲ್ಲ. ಎಲ್ಲರೂ ಯಾವ ಜನಾಂಗಗಳು ಹೇಗೋ ಬೆರೆತು ನಾವೆಲ್ಲರೂ ರೂಪ್ಕೊಂಡಿದ್ದೀವಿ. ಈಗ ನಮ್ಮ ಮುಖಗಳನ್ನೇ ನೀವು ಗಮನಿಸಿದ್ರೆ ಯಾವ ಪ್ರದೇಶದ ಬೇರೆ ಬೇರೆ ರೀತಿ ಇದ್ದೀವಿ ನಾವು. ಅಂದರೆ ಎಲ್ಲ ರಕ್ತವೂ ಬೆರೆತು ಹೋಗಿದೆ. ಸಾಮಾನ್ಯವಾಗಿ ಜಾತಿ ಪದ್ಧತಿಯ ಸಮರ್ಥಕರು ಯಾಕೆ ಈ ಥರ ಹೇಳ್ತಾರೆ ಅಂದರೆ ಅವ್ರಿಗೆ ಲಾಭ ಇದೆ. ಜಾತಿ ಪದ್ಧತಿಯನ್ನು ಕ್ಯಾಸ್ಟ್ ಈಸ್ ಎ ಕ್ಯಾಪಿಟಲ್. ಅವ್ರಿಗೆ ಜಾತಿ ಬಂಡವಾಳ. ಜಾತಿಯಿಂದ ಇನ್ನೊಬ್ಬರ ಮೇಲೆ ಅಧಿಕಾರ ಮಾಡ್ಬೋದು ನೀವು, ಜಾತಿಯಿಂದ ಹೆಚ್ಚು ಆಸ್ತಿಯನ್ನು ಹೊಂದ್ಬೋದು, ಜಾತಿಯಿಂದ ನೀವು ಹೆಚ್ಚು ಜನರ ಮೇಲೆ ಒಂದು ರೀತಿಯಾದಂಥ ನೀವು ಸಾಮಾಜಿಕವಾದ ಹೇರಿಕೆಯನ್ನು ಮಾಡ್ಬೋದು. ಇಟ್ ಇಸ್ ಕ್ಯಾಪಿಟಲ್. ಬಂಡವಾಳ ಇರೋನು ಒಬ್ಬ ವ್ಯಾಪಾರಿ ಹತ್ರ ಹೋಗಿ ಕೇಳಿದ್ರೆ ನೀನು ಬಂಡವಾಳದ ಸೀಕ್ರೆಟ್ಸ್ ಹೇಳಲ್ಲ. ಹಾಗೆ ಜಾತಿ ಪದ್ಧತಿ ಬೇಕು ಅನ್ನೋರು ಈ ಥರದ ಬೇರೆ ಬೇರೆ ದಾರಿಗಳಲ್ಲಿ ಅದನ್ನು ಸಮರ್ಥಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತಾರೆ. ಆದರೆ ಅದೇನು ಅಷ್ಟು ಒಳ್ಳೆಯ ಪದ್ಧತಿ ಅಲ್ಲ ಅನ್ನೋದು ನಮ್ಮ ದಿನನಿತ್ಯದ ಬದುಕಿನಲ್ಲಿ ಗೊತ್ತಾಗುತ್ತೆ. ಥ್ಯಾಂಕ್ ಯು.